ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ಫ್ರೆಂಡ್ಸ್, ಕೆಲವ್ರನ್ನ ನೋಡಿನೇ ಕೆಲವೊಂದು ಗಾದೆ ಮಾತುಗಳನ್ನು ಆ ಕಾಲದಲ್ಲೇ ರೆಡಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಈಗ ನಾನು ಹೇಳೋ ಗಾದೆ ಮಾತು ಯಾವುದು ಗೊತ್ತಾ? ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. ಏನು ಹೇಳಿ? ಹುಟ್ಟ ಗುಣ ಸುಟ್ಟರೂ ಹೋಗಲ್ಲ ಅಂತ ಹೇಳೋದು ಯಾರಿಗೆ ಮ್ಯಾಚ್ ಆಗುತ್ತೆ ಹೇಳಿ? ಅದೇ ನಮ್ಮ ಬಿಗ್ ಬಾಸ್ ಮನೆ ಅಶ್ವಿನಿ ಗೌಡಗೆ. ಸುದೀಪ್ ಸರ್ ಪ್ರತಿ ವಾರನೂ ಬಂದು ಇವ್ರ ಮುಂದೆ ಗಿಳಿ ಶಕುನ ಹೇಳೋ ಥರ ಹೇಳ್ತಾ ಹೋಗ್ತಾರೆ. ಅದೇ ಟವಲಿಗೆ ಬಟ್ಟೆ ಸುತ್ತಕೊಂಡು ಹೊಡೆಯೋ ಥರ, ನಾವು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಥರ ಹುಚ್ಚು ನಾಯಿಗಳಿಗೆ ಉಗಿದು ಕಚ್ಚಿ ಓಡಿಸೋ ಥರ ಅಂದಿಲ್ಲ ಅಂದರು. ಟವಲಲ್ಲಿ ಚಪ್ಪಲಿ ಸುತ್ತಕೊಂಡು ಹೊಡಿತಾರಲ್ಲ, ಆ ಥರ ಎಚ್ಚರಿಕೆ ಕೊಡ್ತಾನೇ ಬಂದಿದ್ದಾರೆ ಸ್ಟಾರ್ಟಿಂಗಿಂದನೂ ನಮ್ಮ ಸುದೀಪ್ ಸರ್. ಆದರೆ ಅವರು ಉಗಿದು ಹೋದ್ಮೇಲೆ ಒಂದು ಚೂರು ಡಲ್ಲಾಗಿ ಒಂದು ಜಸ್ಟ್ 5 ಮಿನಿಟ್ ಕೂತ್ಕೊಳ್ಳೋ ನಮ್ಮ ಅಶ್ವಿನಿ ಗೌಡ ಸೆಕೆಂಡ್ ಮಿನಿಟಲ್ಲೇ ಚಾರ್ಜ್ ಆಗ್ತಾಳೆ. ಯಾರ ಮೇಲೆ ಸಿಡಿದು ಹಾರಲಿ, ಯಾರ ಮೇಲೆ ಬಿದ್ದು ಬೀಳಲಿ, ಹುಚ್ಚು ನಾಯಿ ಥರ ಯಾರನ್ನು ಟಾರ್ಗೆಟ್ ಮಾಡಲಿ ಅಂತ. ಮೇನ್ ಟಾರ್ಗೆಟ್ ಮಾಡೋದೇ ಅವಳ ಮೈಂಡಲ್ಲಿ ಇರೋದೇನು? ಗಿಲ್ಲಿ, ರಕ್ಷಿತಾ, ಅದು ಬಿಟ್ಟರೆ ಕಾವ್ಯನಂತೂ ನೀನು ಬಕೆಟು ಅದು ಇದು ಫ್ರೀ ಪ್ರಾಡಕ್ಟು ಏನೇನೋ ಬೊಗಳಿ ಇವಳು ಅನ್ಕೊಬಿಟ್ಟಿದ್ದಾಳೆ. ಕಾವ್ಯ ತಣ್ಣಗಾಗ್ತಾಳೆ, ಇಲ್ಲ 4 ಕಣ್ಣೀರು ಹಾಕ್ತಾಳೆ, ಇಲ್ಲ ಏನೋ ಒಂದು 4 ಮಾತಾಡಿಬಿಟ್ಟು ಸುಮ್ಮನಾಗ್ತಾಳೆ ಅಂತ. ಇನ್ನು ಮೇಯ್ನ್ ಬಗ್ಗದೇ ಇರೋದು ಯಾರು ಅಂದರೆ ನಮ್ಮ ಗಿಲ್ಲಿ ನಟ ಮತ್ತು ನಮ್ಮ ರಕ್ಷಿತಾ ಅಂತೂ ಇತ್ತೀಚೆಗಂತೂ ರಪ ಅಂತ ಕೊಡ್ತಾ ಇದ್ದಾಳೆ. ಇವಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಹೊಟ್ಟೆ ಒಳಗೆ ಊರಿ. ನಿನ್ನೆ ಹಾಗೆ ಆಯಿತು ಫ್ರೆಂಡ್ಸ್. ಏನಪ್ಪ ಅಂತ ಹೇಳಿದ್ರೆ, ಆಟಗಳು ಶುರು ಆಗ್ತಾ ಇದೆ. ಬ್ಲೂ ಮತ್ತು ರೆಡ್ ಟೀಮ್ ಅಂತ ಆಟ ಆಗ್ತಾ ಇದೆ, ಆಟಗಳು ಹೋಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಇವ್ರದ್ದು ಜಗಳ ಕಿತ್ತಾಟ ನಡೀತಾ ಇದೆ. ಈ ನಮ್ಮ ಸಂಗಬುಲ್ಲ ಟೈಪು ಒಬ್ಬ ಈಗ ಬಂದು ಸೇರ್ಕೊಬಿಟ್ಟಿದ್ದಾನೆ, ನಮ್ಮ ಸೂರಜ್ ಅನ್ನೋನು. ಸೂರಜ್ಜು ಟೀಮಲ್ಲಿ ಗೆಲ್ಸೋ ಬಿಟ್ಬಿಟ್ಟು ಅವನಿಗೆ ಫೇವರ್ ಆಗಿರೋರು ಆಪೋಸಿಟ್ ಟೀಮಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಇವನು ಕಟ್ಟುಮಸ್ತಾಗಿ ದೆವ್ವ ಥರ ಇರೋ ಇವನು ಏನು ಆಟ ಆಡೋಕ್ಕೆ ಗೊತ್ತಿಲ್ಲ, ಕೈಕಾಲೇ ಆಡಲ್ಲ ಅನ್ನೋ ಹಾಗೆ ನಿಂತ್ಕೊಂಡ. ಯಾಕೆ ಹೇಳಿ? ಅವನಿಗೆ ಬೇಕಾದ ಅಂತ ಏನು ಹೇಳೋದು, ಅವನಿಗೆ ಬೇಕಾದವರು ಅವನ ಅಮ್ಮ ಇರ್ಬೋದು. ಈಗ ಗುಸು ಪಿಸ ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಲ್ಲಿ ಕಿಚನಲ್ಲಿ, ಬಾತ್ರೂಮಲ್ಲಿ, ಸೋಫಾ ಮೇಲೆ ಹೊಸ ಇವರು ಲವರ್ಸ್ಗಳ ಥರ ಫೋಸ್ ಕೊಡೋ ಅಂತ ಇದು ಪರ್ಸನ್ ಅವನಿಗೆ ಆಪೋಸಿಟಲ್ಲಿ ಇದ್ದಾರೆ. ಅವ್ರ ಮುಖ ಪಾಪ ಚಿಕ್ಕದಾಗುತ್ತಲ್ಲ ಇವನ್ ಟೀಮನ್ನು ಗೆಲ್ಸಿದ್ರೆ. ಹಾಗೆ ಇವನು ಬೇಕಂತಾನೆ ರೆಡ್ ಟೀಮ್ ಸೋಲೋ ಹಾಗೆ ಮಾಡ್ದ. ಅದಾಯಿತು. ಹಾಗೂ ಹೀಗೂ ಕಷ್ಟಪಟ್ಟು ಲಾಸ್ಟಲ್ಲಿ ಪಾಪ ನಮ್ಮ ರಕ್ಷಿತಂದು ಬಟ್ಟೆ ಎಲ್ಲ ಮೇಲೋದ್ರು. ಮಹಾಕಾಳಿ ಇವರು ಯಾವ ಹೆಣ್ಣು ಅನ್ನೋ ಪದಕ್ಕೆ ಇವ್ರುಗಳು ಒಂದು ಥರ. ಈ ರಕ್ಷಿತಾ ಇರ್ಬೋದು, ಸ್ಪಂದನ, ಇವರೆಲ್ಲ ನಮ್ಮ ರಾಶಿಕನ ಕಬಡ್ಡಿ ಆಟದಲ್ಲಿ ಹಾಕಿ ಅಮ್ಕೊಂಡ್ರು. ಬಟ್ಟೆ ಮೇಲೋಗ್ತಾ ಇದೆ ಪಾಪ. ರಘು ಸರ್ ಗಂಡಸಾದ ಅವರೇ ತಡೆಯೋಕ್ಕಾಗದೆ ಬೇರೆಯವರಾಗಿದ್ರೆ ಇಲ್ಲ ಆಟನ ಸ್ಟಾಪ್ ಮಾಡಿ ಇಲ್ಲ ಬೇರೆ ಥರ ನಿರ್ಧಾರ ತಗೋತಾ ಇದ್ರು, ಏನೋ ಮಾಡ್ತಾಯಿದ್ರು. ಆದರೆ ರಘು ಸರ್ ಅವರು ಮಧ್ಯೆ ಬಂದು ಮಗದು ಬಟ್ಟೆ ಮೇಲೋಗ್ತಾ ಇದೆ, ಈಗ ನೀವು ನಿಲ್ಲಿಸಿ, ಮತ್ತೆ ಬೇಕಾದರೆ ನಾನು ಬಿಗ್ ಬಾಸ್ಗೆ ಕೇಳ್ಕೊಂಡು ಆಟ ಕಂಟಿನ್ಯೂ ಮಾಡ್ತೀನಿ ಅಂದರು. ಬಿಟ್ಟಿಲ್ಲ. ಇವರಿಗೆ ಗೆಲುವೇ ಇಂಪಾರ್ಟೆಂಟ್ ಆಯಿತು ಹೊರತು ಆ ಹುಡುಗಿದು ಮೈ ಕಾಣಿಸ್ತಾ ಇದೆ. ಅದೇ ನಮ್ಮ ಗಿಲ್ಲಿ ಎಷ್ಟು ಚೆನ್ನಾಗಿ ಉಗಿದು ಹೇಳ್ದ. ಆದರೂ ಏನೂ ಇಲ್ಲ. ಎಲ್ಲ ಕಡೆ ನಾನು ಸ್ಟ್ಯಾಂಡ್ ತಗೋತೀನಿ, ನಾನು ಹಾಗೆ ಹೀಗೆ ಅಂತ ಕೂತ್ಕೊಂಡ ನಮ್ಮ ಕನ್ನಡ ಪರ ಹೋರಾಟಗಾರ್ತಿ ಅಂತ ಅವಳೇ ಸಾಬೀತು ಮಾಡ್ಕೊಳ್ಳೋಕ್ಕೆ ಹೊರಟಿದ್ದಾಳಲ್ಲ, ಅವಳು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಕೂತ್ಕೊಂಡಿದ್ಲು. ಇದೆಲ್ಲದರ ಮಧ್ಯ ಹಂಗೆ ಹಿಂಗೆ ಟೋಪಿ ಹಾಕ್ಕೊಂಡು ಆಟ ಆಡಿ ಏನೋ ಒಂದೇ ಒಂದು ಪಾಯಿಂಟಲ್ಲಿ ಬ್ಲೂ ಟೀಮ್ ಗೆದ್ದರು. ಅದೇ ನಮ್ಮ ಅಶ್ವಿನಿ ಗೌಡ ಟೀಮು. ಅವರ ಖುಷಿ ಸಂಭ್ರಮ ಹೇಳೋಕ್ಕೆ ತೀರದು. ಆಯಿತು, ಗೆಲ್ಲಿಲಿ. ಆಟ ಅಂದಮೇಲೆ ಸೋಲು ಗೆಲುವು ಕಾಮನ್. ಅದಾದ ಮೇಲೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಈ ಸಲ ಕ್ಯಾಪ್ಟನ್ಸಿ ಇದರಲ್ಲಿ ಮತ್ತೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳಿಬಿಟ್ಟು ನಿಮ್ಮ ಇರೋ 6 ಜನರಲ್ಲಿ ಒಬ್ಬರನ್ನು ಚೂಸ್ ಮಾಡಿ ಅಂತ ಹೇಳಿಬಿಟ್ಟು ಆ ಟೀಮಲ್ಲಿ ಗಿಲ್ಲಿನೂ ಇರೋದ್ರಿಂದ
ಎಲ್ಲರೂ ರಾಶಿಕಾ ಚಂದ ಆಡಿದ್ಲು ಅಂತ ರಾಶಿಕನ ಚೂಸ್ ಮಾಡೋಕ್ಕೆ ನಿಲ್ತಾರೆ. ಆಗ ನಮ್ಮ ಗಿಲ್ಲಿ ನಟ ಸೂಪರ್ ಆಗಿ ಸ್ಟ್ಯಾಂಡ್ ತಗೋತಾನೆ. ಅವ್ರಿಗಿಂತ ನಾನು ಚೆನ್ನಾಗಿ ಆಡಿದೆ, ನಾನು ಕೂಡ ಅರ್ಹ ಇದ್ದೇನೆ, ನಾನು ಈ ನಿಮ್ಮೆಲ್ಲರ ಒಪ್ಪಂದಕ್ಕೆ ನಾನು ಮಣೆ ಹಾಕಲ್ಲ, ನಾನು ನನಗೇನೆ ವೋಟ್ ಮಾಡ್ಕೊತೀನಿ, ನಾನು ಇದಕ್ಕೆ ಇಲ್ಲ ಅಂತ ಸೂಪರ್ ಆಗಿ ಇದು ತಗೋತಾನೆ. ಮತ್ತು ಬಿಗ್ ಬಾಸ್ ಮೊದಲೇ ಹೇಳಿರ್ತಾರೆ ಎಲ್ಲರ ಸಮ್ಮತಿ ಇರಬೇಕು, ಹಾಗೆ ಒಬ್ಬರನ್ನ ಚೂಸ್ ಮಾಡಬೇಕು. ನಮ್ಮ ಗಿಲ್ಲಿ ಅವರು ಕೊನೆಯವರೆಗೂ ಇದನ್ನೇ ಹಿಡಿತಾರೆ. ಅಲ್ಲಿಗೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ಇದು ಸ್ಟಾಪ್ ಆಗುತ್ತೆ. ಪುನಃ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ನಮ್ಮ ಬಿಗ್ ಬಾಸ್. ಸೆಕೆಂಡ್ ಚಾನ್ಸಲ್ಲಿ ಕೂಡ ನಮ್ಮ ಗಿಲ್ಲಿ ಅವರ ಇದಕ್ಕೆ ಒಪ್ಪಲ್ಲ. ರಾಶಿಕನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ಇದಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಗಿಲ್ಲಿ ಒಪ್ಪಲ್ಲ. ರಾಶಿಕಂಗೆ ಹತ್ಕೊಂಡು ಉರಿಯುತ್ತೆ. ಅದ್ರ ಜೊತೆಗೆ ನಮ್ಮ ಅಶ್ವಿನಿ ಗೌಡ ಅವಳಿಗೆ ತಡಿಯೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವಳು ಅನ್ಕೋಬಿಟ್ಟಿದ್ದಾಳಲ್ಲ, ಎಲ್ಲ ನನ್ನ ಮಾತು ಕೇಳಬೇಕು, ನಾನು ಹೇಳ್ದಂಗೆ ನಡಿಬೇಕು, ನಾನೇ ಎಲ್ಲರ ಮುಂದೆ ಎದ್ದು ಕಾಣಬೇಕು, ಹಾಗೆ ಹೀಗೆ ಅಂತ. ಆಗ ಅಸಮಾಧಾನ ಆಗತ್ತೆ ಗಿಲ್ಲಿ ಒಪ್ಪದೇ ಇದ್ದಾಗ. ಪುನಃ ಸೆಕೆಂಡ್ ಟೈಮ್ ಕೂಡ ಇವರ ಹೋರಾಟಕ್ಕೆ, ಇವರು ಕಿತ್ತಾಡಿ ಗುದ್ದಾಡಿ ಆಟ ಆಡಿದ್ದಕ್ಕೆ ಏನು ಬೆಲೆ ಇಲ್ಲದೆ ಆಗತ್ತೆ. ಆಗ ಬಿಗ್ ಬಾಸ್ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದ ತಕ್ಷಣ ನಮ್ಮ ರಕ್ಷಿತಾ ಜೋರಾಗಿ ಕೂಕೊಂಡು ಥ್ಯಾಂಕ್ ಯು ಹೇಳ್ತಾಳೆ. ಥ್ಯಾಂಕ್ ಯು ಹೇಳಿದ ತಕ್ಷಣ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ಮೊದಲೇ ಹೊಟ್ಟೆಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ದಂಥ ನಮ್ಮ ಅಶ್ವಿನಿ ಗೌಡ ಪುನಃ ಶುರು ಮಾಡ್ತಾಳೆ ರಕ್ಷಿತಾ ಮೇಲೆ. ಹುಚ್ಚ ನಾಯಿ ಥರ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ನೀನಾಗೆ ಕೈ ತೋರಿಸ್ಕೊಂಡು ದೊಡ್ಡ ಕಣ್ಣು ಬಿಟ್ಕೊಂಡು ನನ್ನ ಕಣ್ಣಿಗೆ ನನ್ನ ಬಾಯಿಗೆ ಹೆದರ್ಕೊಂಡು ಮೂಲೆ ಸೇರ್ತಾಳೆ ರಕ್ಷಿತಾ ಅಂತ. ಮುಂಚೆ ಎಲ್ಲ ಆಗಿ ಎಲ್ಲರ ಜೊತೆ ದೂರಿಸ್ಕೊಂಡಿದ್ದು, ಸುದೀಪ್ ಸರ್ ಉಗಿದಿದ್ದು ಎಲ್ಲ ಅವಳಿಗೆ ಆ ಕ್ಷಣಕ್ಕೆ ಮರ್ತೇ ಹೋಗುತ್ತೆ. ಪುನಃ ಹಳೇ ಚಾಳಿನೇ ತಗೊಬರ್ತಾಳೆ ನಮ್ಮ ಅಶ್ವಿನಿ ಗೌಡ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು, ಹುಟ್ಟ ಗುಣ ಸುಟ್ಟರು ಹೋಗಲ್ಲ. ಆಗ ನಮ್ಮ ರಕ್ಷಿತಾ ವೆರಿ ವೆರಿ ಟ್ಯಾಲೆಂಟೆಡ್ ಕ್ಯೂಟ್ ಗರ್ಲ್ ಅಂತ ಹೇಳಬೇಕು. ಎಷ್ಟು ಬುದ್ಧಿವಂತ ಇದ್ದಾಳೆ ಗುರು ಅವಳು, ಏನು ಸೂಪರ್ ಆನ್ಸರ್ ಕೊಡ್ತಾಳೆ ನಮ್ಮ ರಕ್ಷಿತಾ ಪುಟ್ಟಿ ಅಂತ ಹೇಳಿದ್ರೆ. ಇದು ನಿಮ್ಮ ನಡುವೆ ನಡೀತಾ ಇರೋ ಮಾತಲ್ಲ, ನನ್ನ ಮತ್ತೆ ಬಿಗ್ ಬಾಸ್ ಮಧ್ಯದಲ್ಲಿ ನಡೀತಾ ಇರೋ ಮಾತು. ನಾನು ಅವರಿಗೆ ಹೇಳ್ತಾ ಇದ್ದೀನಿ, ಮಧ್ಯ ನೀನೇನು ಥಿಕಾ ಬಾಯಿ ಮುಚ್ಕೊಂಡು ಗಪ್ ಚುಪ್ಪಾಗಿ ಹೋಗ್ತಾಳೆ ನಮ್ಮ ಅಶ್ವಿನಿ. ಇದ್ರ ಮಧ್ಯದಲ್ಲಿ ನಮ್ಮ ರಾಶಿಕಾ ಶುರು ಮಾಡ್ತಾಳೆ, ಅವಳಿಗೆ ಹಾಗೆ ಮಾಡ್ತೀನಿ, ನಾನು ಈ ಮನೇಲಿ ಇರೋವರೆಗೂ ಅವಳನ್ನ ಕಣ್ಣೆತ್ತಿ ನೋಡಲ್ಲ. ನೀನು ಯಾರಮ್ಮ ಅವಳನ್ನ ಕಣ್ಣೆತ್ತಿ ನೋಡೋಕ್ಕೆ? ಸ್ಟಾರ್ಟಿಂಗಿಂದ ಸಿಂಗಲ್ ಆಗೇ ಫೈಟ್ ಮಾಡ್ಕೊಂಡು ಬಂದಿದ್ದಾಳೆ ನಮ್ಮ ರಾಶಿಕಾ, ಅಲ್ಲ ಸಾರಿ ರಕ್ಷಿತಾ. ಈಗ ನೀನು ಅವಳ ಮುಖ ನೋಡಿದ್ರೇನು ಬಿಟ್ರೇನು, ಅವಳು ಮುಂಚೆನೇ ಹೇಳ್ತಾ ಇದ್ದಾಳೆ ಸಿಂಗಲ್ ಆಗೇ ನಾನು ಆಟ ಆಡ್ತೀನಿ, ನಾನು ಯಾರು ನನಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಇಲ್ಲ. ಹೇಗೆ ಅಂತೀರಾ? ಈ ವಾರ ಎಲ್ಲರನ್ನೂ ಓಟಿಗೆ ನನ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ಕೊಬನ್ನಿ ಅನ್ನುವಾಗ ಪಟ್ಟು ಬಿಡದೆ ಸೀಟಲ್ಲಿ ಕೂತ್ಲು ನಮ್ಮ ರಕ್ಷಿತಾ. ನಾನು ಕೇಳಲ್ಲ. ಕೊನೆಗೂ ನಮ್ಮ ಗಿಲ್ಲಿ ಕೇಳ್ತಾನೆ, ಯಾಕೆ ನೀನು ಯಾರಿಗೂ ಕನ್ವಿನ್ಸ್ ಮಾಡ್ತಾ ಇಲ್ಲ? ನನಗೆ ಅವಶ್ಯಕತೆ ಇಲ್ಲ, ಅವ್ರ ಮನಸ್ಸಲ್ಲಿ ನನ್ನ ಸೆಲೆಕ್ಟ್ ಮಾಡಲ್ಲ ಅನ್ನೋದು ಆಲ್ರೆಡಿ ನನಗೆ ಗೊತ್ತಿದೆ. ನಾನು ಅದ್ರ ಮೇಲೂ ನಾನು ಹೋಗ್ಬಿಟ್ಟು ನನ್ನ ಇದು ಮಾಡಿ ಅಂತ ಕೇಳೋದು ಯಾವ ನ್ಯಾಯ? ನಾನು ಕೇಳಲ್ಲ. ನನ್ನ ಆಟದಲ್ಲಿ ನಾನು ಸ್ಟ್ಯಾಂಡ್ ತಗೊಂಡು ಆಡ್ತೇನೆ. ಮುಂದೆ ಆಗೋದು ಆಮೇಲೆ. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡುತ್ತೆ ಆ ಹುಡುಗಿ. ಅವಳ ಮೇಲೆ ಅವಳು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ. ಪ್ರತಿಯೊಬ್ಬರು ನಮ್ಮ ರಕ್ಷಿತನ ಬುದ್ಧಿ ಎಲ್ಲರಿಗೂ ಇದ್ದರೆ ಜೀವನದಲ್ಲಿ ಸೋಲು ಅನ್ನೋದೇ ಇರಲ್ಲ, ಗೆಲುವು ಅನ್ನೋದು ನಿಧಾನಕ್ಕೆ ಸಿಗ್ಬೋದು. ಆದರೆ ಸೋಲಿನ ರುಚಿ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನಮ್ಮ ರಕ್ಷಿತನೇ ಸಾಕ್ಷಿ. ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಬರುವಾಗಲೂ ನೋಡಿ ಫ್ರೆಂಡ್ಸ್, ಪಾಪ ಫಸ್ಟ್ ದಿನನೇ ವಾಪಸ್ ಹೋದ್ಲು. ನೆಕ್ಸ್ಟ್ ವೀಕ್ ಎಂಟ್ರಿ ಆದ್ಲು. ಯಾವ ಥರ ಎಂಟ್ರಿ ಆದ್ಲು? ಇಡೀ ಕರ್ನಾಟಕದ ಜನ ಚಪ್ಪಾಳೆ ಹೊಡೆಯೋ ರೀತಿಯಲ್ಲಿ ರೆಡಿಯಾಗಿ ಬಂದ್ಲು. ಎಷ್ಟು ಚಂದ ಆಟ, ಎಷ್ಟು ಚಂದ ನಗು, ಎಷ್ಟು ಕಾನ್ಫಿಡೆಂಟು ಆ ಕೆಲಸದಲ್ಲಿರ್ಬೋದು, ಆಟದಲ್ಲಿರ್ಬೋದು, ಅವಳ ವರ್ತನೆಯಲ್ಲಿರ್ಬೋದು, ಅವಳು ಒಂದೊಂದು ಕೊಡೋ ಆನ್ಸರ್ ಮಾತುಗಳಲ್ಲಿ ಇರ್ಬೋದು, ಅವಳು ಮನೆಯವ್ರ ಜೊತೆ ಬೆರೆಯೋ ರೀತಿಯಲ್ಲಿ ಇರ್ಬೋದು, ಮನೆ ಕೆಲಸಗಳನ್ನು
ಒಬ್ಬ ತುಂಬ ಕುಟುಂಬದ ಗೃಹಿಣಿ ಎಷ್ಟು ಚೆನ್ನಾಗಿ ಹಂಚ್ಕೊಂಡು ಮಾಡ್ತಾಳೆ, ಆ ಥರ ಮಾಡಿಕೊಂಡು ಹೋಗೋ ಆ ಪುಟಾಣಿ ಕಂದಮ್ಮನ ಮೇಲೆ ಇವ್ರುಗಳೆಲ್ಲ ಎಗ್ರಿ 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 ಬೀಳ್ತಾ ಇದ್ದಾರೆ. ಅದರೆಲ್ಲದರ ನಡುವೆ ನಮ್ಮ ಸಂಗಾಬುಲ್ಲಾ ಸೂರಜ್ ಅವನು ಬರ್ತಾನೆ. ಅದು ಏನು ಬಂದಿದೆಯೋ ದೊಡ್ಡ ರೋಗ ಆಯಿತಾ. ರಕ್ಷಿತನಿಗೆ ಹೇಳೋಕ್ಕೆ ಬರ್ತಾನೆ, ನೀನು ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ. ಇವನು ಯಾರು ಗುರು ಅವಳಿಗೆ ಹೇಳೋಕ್ಕೆ? ರಕ್ಷಿತನ ಮಾತು ಅವನು ಕಿವಿಗೆ ಕರ್ಕಶವಾಗಿ ಕೇಳುತ್ತೆ. ರಕ್ಷಿತನ್ಕಿಂತ ಜೋರಾಗಿ ಕೂಗೋ ರಾಶಿಕಾ ಶೆಟ್ಟಿ ವಾಯ್ಸು ಅವನ ಕಿವಿಗೆ ತುಪ್ಪ ಜೇನು ಸುರಿದಷ್ಟೇ ಸ್ವೀಟ್ ಆಗಿರುತ್ತೆ. ಇದು ಯಾವ ಸೀಮೆ ನ್ಯಾಯ? ಇವನು ಪ್ರೀತಿ ಇದ್ದರೆ, ಫ್ರೆಂಡ್ಶಿಪ್ ಇದ್ದರೆ ಮನೆಯಿಂದ ಇವನು ಆಚೆ ಇಟ್ಕೊಳ್ಳಿ. ಇವರು ಇಬ್ಬರದು ವರ್ತನೆ ನೋಡೋರಿಗೇನೆ ಮುಜುಗರ ಆಗ್ತಾ ಇದೆ, ಮನೆಯವ್ರಿಗೇನೆ ಮುಜುಗರ ಆಗ್ತಾ ಇದೆ. ಅದ್ರ ಜೊತೆ ನಮ್ಮ ಬುದ್ಧಿವಂತೆ ರಕ್ಷಿತನ ಕನ್ವಿನ್ಸ್ ಮಾಡೋಕ್ಕೆ ಬೇರೆ ಬರ್ತಾನೆ. ಸ್ವಂತ ಟೀಮ್ ಅವರಿಗೇನೆ ಮೋಸ ಮಾಡ್ತಾನೆ. ಸುದೀಪ್ ಸರ್, ಇವರ ನೀವು ಅವನ್ನ ಕ್ವಶನ್ ಮಾಡಿ. ಟೀಮಲ್ಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋದು ಯಾರು ಅಂದರೆ ನಮ್ಮ ಸೂರಜ್. ಸಾರಿ ಗಾಯ್ಸ್, ಸಾರಿ. ಪ್ರತಿ ವಿಷಯದಲ್ಲೂ ಟಾರ್ಗೆಟ್ ಆಗ್ತಾ ಇರೋದು, ಆಗ್ತಾ ಇಲ್ಲ. ಅವರು ಗಟ್ಟಿ ಪಿಂಡಗಳಾಗಿದ್ದಕ್ಕೆ ಆಗ್ತಾ ಇಲ್ಲ. ಟಾರ್ಗೆಟ್ ಮಾಡ್ತಾ ಇರೋದು ನಮ್ಮ ರಕ್ಷಿತನ, ಗಿಲ್ಲಿನ. ಅದು ಎಲ್ಲಿ ಬೇಕಾದರೂ ಹೇಳ್ಬೋದು, ಯಾರು ಬೇಕಾದರೂ ಹೇಳ್ತಾರೆ. ಇಷ್ಟು ದಿನ ಟೀಮಲ್ಲಿ ಅಶ್ವಿನಿ, ಜಾನ್ವಿ, ನಮ್ಮ ಕಾಕ್ರೋಚ್ ಇದ್ರು. ಈಗ ಕಾಕ್ರೋಚ್ ಯಾಕೋ ಎಲ್ಲೆಲ್ಲೋ ಒಂದೊಂದು ಸಲ ಕಾಣಿಸ್ಕೊತಾನೆ ಅಷ್ಟೆ. ಯಾವುದೋ ಒಂದು ಸೈಡ್ ಆಕ್ಟರ್ ಥರ ಎಲ್ಲೋ ಒಂದೊಂದು ಸಲ ಕಾಣಿಸ್ಕೊತಾನೆ. ಫುಲ್ ಗಾಬರಿ ಆಗಿಬಿಟ್ಟಿದ್ದಾನೆ ಮಚ್ಚ ಅವನು. ಫುಲ್ ಶೇಕ್ ಆಗ್ತಾ ಇದ್ದಾನೆ. ಇವ್ರುಗಳದು ಕಿರ್ಚಾಟ, ಕೂಗಾಟ, ಆರ್ಭಟಗಳು ನೋಡಿಬಿಟ್ಟು ಯಾಕೋ ಕಾಣಿಸ್ಕೊಳ್ಳೋದೆ. ಮುಂಚೆ ತಂದಾಕವನು, ಈಗ ಬರೀ ಸ್ಮೈಲಲ್ಲಿ ತಂದಾಕೋಕ್ಕೆ ನೋಡ್ತಾನೆ, ಒಂಥರ ವಿಚಿತ್ರವಾಗಿ ನೋಡ್ಕೊಬಿಟ್ಟು. ಆಯ್ತಾ, ಆ ಥರದಲ್ಲೇ ಇದ್ದಾನೆ. ನಮ್ಮ ಸೂರಜ್ ಅಂತೂ ಪೂರ್ತಿ ರಾಶಿಕನ ಕಾಲಡಿ ಕಸ ಥರ ಬಿದ್ಕೊಂಡು ಓಡಾಡ್ಕೊಂಡು ಅವಳ ಜೊತೆ ಇದು ಮಾಡಿಕೊಂಡು ಅವಳಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಕೂತ್ಕೊಂಡಿದ್ದಾನೆ. ಇನ್ನು ಅದ್ರ ಜೊತೆ ರಿಷಾ ಗೌಡ ಒಬ್ಳು ಸೇರ್ಕೊಂಡಿದ್ದಾಳೆ. ಈಗ ಒಟ್ಟಿಗೆ 4 ಜನರ ಟೀಮನ್ನು ನಮ್ಮ ಅಶ್ವಿನಿ ರಾಜಮಾತೆ ಅಂತ ಇನ್ನೂ ಅದೇ ಗುಂಗಲ್ಲಿರೋ ಅಶ್ವಿನಿ ಗೌಡ ಟೀಮಲ್ಲಿ ಮುಂದಾಳತ್ವ ವಹಿಸ್ಕೊಬಿಟ್ಟು ಮುಂದಕ್ಕೆ ತಗೊಂಡೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದೇ ಪಾಪದವ್ರು ಕಂಡ್ರೆ ಚೀರಾಡ್ಕೊಂಡು ಬೊಬ್ಬೆ ಇಟ್ಕೊಂಡು. ಆದರೆ ಎಷ್ಟು ದಿನ ಅಂತ ತಾಳೋಕ್ಕೆ ಸಾಧ್ಯ? ನೋಡಿ, ತಿರ್ಗಿ ಬೀಳ್ತಿದ್ದಾರೆ. ಬಾಯಿ ಮುಚ್ಕೊಂಡಿದ್ದಂಥ ನಮ್ಮ ಕಾವ್ಯ ಕೂಡ ಇವತ್ತು ಹೋಗೆ ಬಾರೆ ಏನೇ ಗೆಟ್ ಲಾಸ್ಟ್ ಅನ್ನೋವರೆಗೂ ಕೂಡ ಬಂದ್ಲು. ಅಷ್ಟು ಒಳ್ಳೆ ಹುಡುಗಿಯಾಗಿರೋ ಅಂತ ನಮ್ಮ ಕಾವ್ಯ ಇವತ್ತು ಹೋಗೆ ಬಾರೆ, ನೀನು ಹೋಗಿ ಬನ್ನಿ ಅಂದರೆ ನಾನು ಹೋಗಿ ಬನ್ನಿ ಅಂತೀನಿ, ನೀನು ಹೋಗು ಅಂದರೆ ನಾನು ಅಂತೀನಿ, ನೀನು ಬಾರೆ ಅಂದರೆ ನಾನು ಅಂತೀನಿ ಅಂತ ನಿಂತ್ಲು. ಅದೆಲ್ಲದ ಸಾಲದು ಅಂತ ರಕ್ಷಿತಾ ಮುಗ ಕೊಡ್ತಾ ಇದ್ದಾಳೆ. ಹೋಗಿ ಬಂದು ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಆ ಥರ ಎಲ್ಲರ ಜೊತೆ ಇವರು ಅನ್ನೋದು ತಪ್ಪಲ್ಲ, ಕಿತಾಪತಿಗಳು ಮಾಡೋದು ತಪ್ಪಲ್ಲ, ಅನ್ಸ್ಕೊಳ್ಳೋದು ತಪ್ಪುತ್ತಾ ಇಲ್ಲ. ಇವತ್ತು ಇವರು ಇಬ್ಬರು ತಗೊಂಡಿದ್ದಾರೆ ರಕ್ಷಿತಂಗೆ. ನಾಳೆ ಒಬ್ರೊಬ್ರು ಮುಗಿ ಬೀಳ್ತಾರೆ. ಅವಳು ಮಾಡಿದ್ದ ಕರ್ಮ ಅವಳನ್ನ ನಿಧಾನಾಗೆ ಸುಟ್ಕೊಬರ್ತಾ ಇದೆ. ಸುದೀಪ್ ಸರ್ ಈ ವಾರ ಆದರೂ ಕರೆಕ್ಟಾಗಿ ಡಿಸಿಷನ್ ತಗೊಂಡು ಏನು ಹೇಳ್ತಾರೆ ನೋಡೋಣ. ಅಶ್ವಿನಿ ಬೆಂಡೆತ್ತಿಸ್ಕೊಳ್ಳೋಕೆ ರೆಡಿ ಆಗಿರೋ, ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ನಿನಗೆ ಬೇಡದೇ ಇರೋದು ನೀನು ಮೂಗು ತೂರಿಸ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಬೇರೆಯವರು ಮಾತಾಡೋಕೆ ಬಂದರೆ ನಿನಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಕೂಗಾಡಬೇಕು ಅನಿಸುತ್ತೆ, ಅರ್ಚಾಡಬೇಕು ಅನಿಸುತ್ತೆ. ಇದು ಯಾವ ಸೀಮೆ ನ್ಯಾಯ? ನೀನು ಮಾಡೋದು ನಿನಗೇನೆ ಸರಿ ಅಂತ ಅನಿಸ್ತಾ ಇದೆಯಾ? ನೀನೇನು ಸ್ಪೆಷಲ್ ಬಿಗ್ ಬಾಸ್ ಮನೆಯಲ್ಲಿ? ನಿನ್ನ ಬಗ್ಗೆ ನೀನೇ ಒಂದು 5 ಮಿನಿಟ್ ಕೂತ್ಕೊಂಡು ಥಿಂಕ್ ಮಾಡು. ನೀನು ಆಡ್ತಾ ಇರೋ ಆಟ, ನೀನು ನಡ್ಕೊಳ್ತಾ ಇರೋ ರೀತಿ ನಿನಗೆ ಸರಿ ಅನಿಸತ್ತಾ ಅಂತ ಹೇಳಿಬಿಟ್ಟು ಜಸ್ಟ್ 5 ಮಿನಿಟ್ ಕೂತ್ಕೊಂಡು ಥಿಂಕ್ ಮಾಡು. ಆ ರೇಂಜಿಗೆ ಹೋಗ್ಬಿಟ್ಟು ರಕ್ಷಿತನ ನೀನು ಟಾರ್ಗೆಟ್ ಮಾಡ್ತೀಯಾ ಅಂದರೆ ನಿನ್ನ ಏಜ್ ಏನು, ಆ ಮಗು ಏಜ್ ಏನು? ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರೋ ಹುಡುಗಿನ ಈ ಮಟ್ಟಿಗೆ ನೀನು ಟಾರ್ಗೆಟ್ ಮಾಡ್ತೀಯ ಅಂದರೆ ನೀನು ಎಷ್ಟು ವಿಕೃತ ಮನಸ್ಸು ನಿಂದಿರ್ಬೋದು. ನಿನ್ನ ಥರನೇ ಅವಳು ಕೂಡ ಆಟ ಆಡೋಕ್ಕೆ ಬಂದಿರೋದು. ಆಯಿತಾ? ನೀನು ಮನೆ ಒಳಗೆದು ಮಾತ್ರ ನಿನಗೆ ಗೊತ್ತಾಗ್ತಾ ಇದೆ.
ಮನೆಯಿಂದ ಹೊರಗೆ ಇಡೀ ಕರ್ನಾಟಕ ಜನ ರಕ್ಷಿತಾ ಮತ್ತೆ ಗಿಲ್ಲಿ ಪರ ಇದ್ದಾರೆ ಅಂತ ನೀನು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಹೇಳು, ಊಹೆ ಕೂಡ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ನೀನು ಮನೆಯಿಂದ ಹೊರಗೆ ಬಂದ್ಬಿಡು ತಾಯಿ, ಆಯಿತಾ? ಪ್ರತಿ ಮಾತಲ್ಲೂ ಕೊಂಕು, ಪ್ರತಿ ಮಾತಲ್ಲೂ ವಿಷ, ಪ್ರತಿ ಮಾತಲ್ಲೂ ಅಸಮಾಧಾನ. ನಿನ್ನಂಥವರು ಬಿಗ್ ಬಾಸ್ ಮನೆಗೆ ನಾಲಾಯಕ್. ಒಂದು ದಿನ ಆದರೂ ನೀನು ಸುಧಾರಿಸ್ತೀಯ, ವಾವ್ ಪರವಾಗಿಲ್ಲ ಅಂತ ಹೇಳೋಣ ಅಂದ್ಕೊಂಡಿರ್ತೇವೆ. ಆದರೆ ಇನ್ನೂ ಕೆಟ್ಟದಾಗಿ ನೀನು ವಿಚಿತ್ರವಾಗಿ ಆಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ನೀನು ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋದು ನಿನ್ನ ನೋಡಿನೇ ಹೇಳಿರೋದು. ಓಕೆ ಗಾಯ್ಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನಾಳೆ ಮತ್ತೊಮ್ಮೆ ಬೇರೊಂದು ವಿಡಿಯೋದಲ್ಲಿ ಕಾಣಿಸ್ಕೊಳ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ಬಾಯ್.